ನಮಸ್ಕಾರ ಗೆಳೆಯರೆ. ನೀವು ಕಳೆದ ಹಲವು ವರ್ಷಗಳ ಹಿಂದೆ, ಅಂದರೆ ಇತ್ತೀಚಿನ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಕಮಿಷನರೇಟ್ ಅಂತ ಏನಿದೆ, ಕಮಿಷನರೇಟ್ ಅಂತ ಏನಿದೆ, ಲಾ ಆ್ಯಂಡ್ ಆರ್ಡರ್ಗೆ ಒಬ್ಬರು ಕಮಿಷನರ್ ಇದ್ದರು ಮತ್ತು ವಿಶೇಷವಾಗಿ ಟ್ರಾಫಿಕ್ಗೆ ಅಂತ ವಿಶೇಷ ಕಮಿಷನರ್ನ ನೇಮಕ ಮಾಡಿದರು. ಒಬ್ಬ ADGP ರ್ಯಾಂಕಿಂಗ್ MS ಸಲೀಮ್ ಅಂತ ಇದ್ದರು. ಅವ್ರಿಗೆ ಒಂದು ವಿಶೇಷ ಪೊಲೀಸ್ ಟ್ರಾಫಿಕ್ ಕಮಿಷನರ್ ಅಂತ ಮಾಡಿದರು. ಆ ಹುದ್ದೆ ಇದ್ದಾಗ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ಸಾಕಷ್ಟು ತಹಬದಿಗೆ ಬಂದಿತ್ತು. ಅವರು ಕಾರಣಾಂತರಗಳಿಂದ ವರ್ಗಾವಣೆಗೊಂಡ ನಂತರ ಆ ಒಂದು ಟ್ರಾಫಿಕ್ ಕಮಿಷನರೇಟ್ ಅಂತ ಏನಿದೆ ಅದನ್ನು ತೆಗೆದಾಕಿದ್ದಾರೆ. ಈ ಕೂಡಲೇ ತತ್ಕ್ಷಣದಿಂದ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡೋಕ್ಕೆ ವಿಶೇಷ ಟ್ರಾಫಿಕ್ ಪೊಲೀಸ್ ಕಮಿಷನರ್ನ ಅವಶ್ಯಕತೆ ಸಾಕಷ್ಟು ತುರ್ತಾಗಿದೆ. ಇವತ್ತು ಸರ್ಕಾರ ಈ ಕಡೆ ಗಮನ ಕೊಟ್ಟು ಒಬ್ಬ ಟ್ರಾಫಿಕ್ ಕಮಿಷನರ್ನ ADGP ರ್ಯಾಂಕಿಂಗ್ನ ನೇಮಕ ಮಾಡಿದ್ರೆ ನಿಮಗೆ ಆಬ್ವಿಯಸ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಇವತ್ತು ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ. ಈ ರೀತಿಯ ಕೆಲವೊಂದು ಆಡಳಿತಾತ್ಮಕ ನಿರ್ಣಯಗಳನ್ನ ತಗೊಂಡಾಗ ನಿಮಗೆ ಟ್ರಾಫಿಕ್ ಸಮಸ್ಯೆ ಯಾಕೆ ಬಗೆಹರಿಯಲ್ಲ? ದಯವಿಟ್ಟು ಈ ಕಡೆ ಗಮನ ಕೊಡಿ ಸಿದ್ದರಾಮಯ್ಯನವರೇ, ದಯವಿಟ್ಟು ಈ ಕಡೆ ಗಮನ ಕೊಡಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾದಂಥ DK ಶಿವಕುಮಾರ್ ಅವರೇ. ಧನ್ಯವಾದಗಳು.